ಮಧುಗಿರಿ ನ್ಯೂಸ್, ಇದು ಏಕಶಿಲಾ ನಗರಿಯ ಧ್ವನಿ. ಲೋಕಲ್ ಜಾತಿ ಮುಖ್ಯ ಆಗುತ್ತೆ, ಧರ್ಮ ಮುಖ್ಯ ಆಗುತ್ತೆ, ಭಾವನೆಗಳು ಮುಖ್ಯ ಆಗುತ್ತೆ. ಒಳ್ಳೆ ಕೆಲಸಗಳಿಂದ ಕೆಟ್ಟ ಕೆಲಸಗಳು ಹೆಚ್ಚು ಪ್ರಚಾರವನ್ನು ಪಡೆದಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸೋಲಾಗಿದೆ. ಅಲ್ಲ ಸರ್, ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಇದ್ದಿದ್ದೆ ಏನಾದ್ರು ನಿಮ್ಮ ಸೋಲು ಕಾರಣ ಆಯ್ತಾ ಅಂತ ಹೇಳಿದ್ನಲ್ಲ. ಜನ ತಿರಸ್ಕಾರ ಮಾಡಿದ ಮೇಲೆ ಅದನ್ನ ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ನನ್ನ ಕೆಲಸ ಕಾರ್ಯಗಳು ಜನರಿಗೆ ಇಷ್ಟ ಆಗಲಿಲ್ಲ. ಜನರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ನಾನು ವಿಫಲನಾಗಿದ್ದೇನೆ. ನಾನು ನನ್ನ ಕೆಲಸ ಕಾರ್ಯವನ್ನ ಒತ್ತೆ ಇಟ್ಟು ಚುನಾವಣೆಗೆ ನಿಂತದ್ದು. ನಾನು ಬೇರೆಯವರ ಹೆಸರಿನಲ್ಲಿ ಚುನಾವಣೆಗೆ ಹೋದಂತವನಲ್ಲ. ನಾನು ನನ್ನ ಹೆಸರಿನಲ್ಲಿ ಚುನಾವಣೆಗೆ ಹೋದಂತ. ಜನ ನನ್ನ ಕೆಲಸವನ್ನ ತಿರಸ್ಕಾರ ಮಾಡ್ತಾರೆ. ಸೊ ಅವ್ರಿಗೆ ಸಾಕಾಗಲಿಲ್ಲ ಅಂತ. ಇನ್ನು ಒಳ್ಳೆಯವ್ರು ಬೇಕು ಅಂತ ಹೇಳಿ ಹೊಸ ಮುಖ ಬೇಕು, ಇನ್ನೂ ಚೆನ್ನಾಗಿ ವಿದ್ಯಾವಂತರು, ಬುದ್ಧಿವಂತರು, ಈ ದೇಶಕ್ಕೆ ಇಲ್ಲ ರಾಜ್ಯಕ್ಕೆ, ಈ ಕ್ಷೇತ್ರಕ್ಕೆ ಒಳ್ಳೊಳ್ಳೆ ಕೊಡುಗೆಗಳನ್ನು ಕೊಡುವಂಥವ್ರು ಬೇಕು ಅಂತ ಆಯ್ಕೆ ಮಾಡಿದ್ದಾರೆ. ಸ್ವಾಗತ ಮಾಡಿದ್ದಾರೆ. ಉತ್ತರ ಭಾರತದಲ್ಲಿ ಉತ್ತಮವಾದಂತ ಒಂದು ಬೆಂಬಲವನ್ನ INDA ಒಕ್ಕೂಟ ಗಳಿಸಿದೆ. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ನಾವು 1 ಸ್ಥಾನದಿಂದ 9 ಸ್ಥಾನಗಳನ್ನು ನಾವು ಗಳಿಸಿದ್ದೇವೆ. ಆದರೆ ನಮ್ಮ ನಿರೀಕ್ಷೆ ಇನ್ನ ಬಹಳಷ್ಟಿತ್ತು. ಕಾರಣ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ. ಪಕ್ಷ ಕೂಡ ಸಮರ್ಥವಾದಂತ ಅಭ್ಯರ್ಥಿಗಳನ್ನ ಎಲ್ಲ ಕಡೆ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಜಾತಿ ಸಮೀಕರಣ, ಭಾವನೆ, ಧರ್ಮ ಇವೆಲ್ಲ ಕೂಡ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಪಕ್ಷ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಸರ್, ಸತ್ಯಕಾಲ ಯೋಜನೆ ಕೆಲಸ ಮುಗಿಯುತ್ತದೆ. ಅವಧಿಗೆ ಇನ್ನ ಒಂದು ವರ್ಷ ತಗೊಳ್ತಾ ಇದ್ದಾರೆ ಅಧಿಕಾರಿಗಳು. ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಒಂದ್ ಕಡೆ. ಅದಾಗಿದ ತಕ್ಷಣ ಇನ್ನೂ ಬೇಗ ಕೊಡೋದಕ್ಕೆ ನಾನು ಅಧಿಕಾರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಾಯಿತು ಅಂತ ಅಂದ್ರೆ ಮಾಗಡಿ ನೀರಾವರಿ ಸಮಸ್ಯೆ ಬಗೆಹರಿತದೆ. ಜೊತೆಗೆ ನಮ್ಮ ವೈಜಿಗುಟ್ಟದಿಂದ ಈ ಕಡೆ ಭಾಗಕ್ಕೆ, ಚಕ್ರಬಾವಿ ಮತ್ತು ಉತ್ಕಲ್ ಭಾಗಕ್ಕೆ ಏನು ಕೆರೆ ತುಂಬಿಸುವಂತ ಯೋಜನೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಈ ಭಾಗದ ಜನ ಮಾಡಿದ್ರು. ಅದನ್ನ ಕೂಡ ಮುಂದೆ TSC ಕಮಿಟಿನಲ್ಲಿ ಅಪ್ರೂವಲ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದ ಮುಂದೆ ಬೋರ್ಡ್ ಮುಂದೆ ಹೋಗಿ